ಪಂಚಮಸಾಲಿ ಪೀಠದ ಲೆಕ್ಕಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಾದಿ ಜಗಳ ಬೀದಿ ಜಗಳ ಅನ್ನುವ ರೀತಿಯಲ್ಲಿ ಆಗಿದೆ. ಟ್ರಸ್ಟಿಗಳು ಈಗ ಲೆಕ್ಕ ಕೊಡ್ತೀವಿ ಅಂತ ಬಂದರೆ ಲೆಕ್ಕ ಕೊಡೋದು ಬೇಡ, ನೀವು ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಮಠದ ಶ್ರೀಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಭಕ್ತರು ಕೂಡ ಕಳ್ಳ 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 ಅಂತ ಹೇಳಿ ಕೂಗ್ತಾ ಇದ್ದಾರೆ. ಯಾರು ಕಳ್ಳ ಯಾರು ಸತ್ಯವಂತ ನಿಜಕ್ಕೂ ಕೂಡ ಇಲ್ಲಿ ಗೊತ್ತಿಲ್ಲ, ಯಾರು ಸಾಚಾನೋ ಯಾರು ಕಳ್ಳರು ಅಂತ ಹೇಳಿ. ಬಟ್ ಈ ಜಟಾಪಟಿ ಇದೆಯಲ್ಲ, ಇದು ತಾರಕಕ್ಕಿರುವ ಎಲ್ಲ ಲಕ್ಷಣಗಳಿದ್ದಾವೆ. ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ, ನಾವು ಲೆಕ್ಕ ಕೇಳಿದ್ದು ನಿಜ, ಹಾಗಂತ ಸುಳ್ಳು ಲೆಕ್ಕ ಕೇಳಿದರೆ ಒಪ್ಕೊಳ್ಬೇಕಾ? ಭಕ್ತರು ದವಸ ಧಾನ್ಯ ಹಣ ಚಿನ್ನ ಬೆಳ್ಳಿ ಏನೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲವೂ ಕೂಡ ಲೆಕ್ಕ ಬೇಕಲ್ಲ. ಇವರು ಕೊಡುವಂಥ ಲೆಕ್ಕ ಅದು ಕೃಷ್ಣನ ಲೆಕ್ಕ ಆಗಿದ್ದರೆ ನಮಗೆ ಬೇಕಾಗಿಲ್ಲ, ನಮಗೆ ರಾಮನ ಲೆಕ್ಕ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನಾವು ಹೇಳೋದೇ ಸತ್ಯ ಅಂತ ಹೇಳಿ ಈಗ ಟ್ರಸ್ಟಿಗಳು ಕೂಡ ಮಠದ ಆವರಣಕ್ಕೆ ಬಂದಿದ್ದಾರೆ. ಅವರು ಕೊಡುವ ಲೆಕ್ಕ ಯಾವ ಮಟ್ಟಕ್ಕಿರುತ್ತೆ, ಇವರು ಹೇಳುವ ಲೆಕ್ಕ ಯಾವ ಹಂತಕ್ಕಿರುತ್ತೆ, ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋದರೆ ಆ ಇಡೀ ಹಣವನ್ನು ನೋಡಿ. ಒಂದು ಕಾನೂನನ್ನು ಇದೆ, ಕಾನೂನಿದೆ, ಬಟ್ ಅದು ಯಾರೂ ಕೂಡ ಪಾಲಿಸೋದಿಲ್ಲ. ಎಲ್ಲೇ ದಾನ ಧರ್ಮ ದೇಣಿಗೆ ಕೊಡಬೇಕು ಅಂತ ಹೇಳಿದರೆ ಅದನ್ನು ಅಕೌಂಟ್ಗಳ ಮೂಲಕ ಕೊಡಬೇಕು ಅಂತ ಹೇಳಿ. ಅಕೌಂಟ್ ಮೂಲಕ ಕೊಟ್ಟರೆ ಅದಕ್ಕೊಂದು ಬೆಲೆ ಇರುತ್ತೆ. ನೀವು ಕ್ಯಾಶ್ ಕೊಡ್ತೀರಾ, ರಸೀದಿ ತೆಗೆದುಕೊಳ್ಳೋದಿಲ್ಲ. ರಸೀದಿ ಪುಸ್ತಕಗಳನ್ನು ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು, ರಸೀದಿ ಪುಸ್ತಕಗಳನ್ನು ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ಆ ಹಣ ಮಠಕ್ಕೆ ಹೋಗುತ್ತೆ ಅಂತ ಹೇಳಿ ನಂಬಿಕೆ ಏನು? ಸೊ ಹೀಗಾಗಿ ಈ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ. ಯಾರು ಮಠದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಯಾರು ಮಠದ ಹಣವನ್ನು ಸದ್ವಿನಿಯೋಗ ಮಾಡಿಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಈಗ ಶುರುವಾಗ್ತಾ ಇದೆ. ನೋಡ್ತಾ ಇದ್ದೀರಿ, 2008ರಿಂದ 2026ರವರೆಗೆ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟಿಗಳಿಂದ ಲೆಕ್ಕ ಕೊಡುವ ಕಾರ್ಯಕ್ರಮ ವೇದಿಕೆ ಸಿದ್ಧವಾಗಿದೆ. ಈಗ ಲೆಕ್ಕ ಕೊಡುವ ಕಾರ್ಯಕ್ರಮಕ್ಕೆ ಧರ್ಮದರ್ಶಿ ಉಮಾಪತಿ ಸೇರಿದಂತೆ ಹಲವರು ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. ಈ ಹಿಂದೆ ಒಂದು 15 ದಿನಗಳ ಹಿಂದೆ ಅಷ್ಟೇ ಲೆಕ್ಕ ಕೊಡಿ ಅಭಿಯಾನವನ್ನು ಇದೇ ರೀತಿಯ ವೇದಿಕೆ ಹಾಕಿಕೊಂಡು ಬಹಳ ದೊಡ್ಡ ಮಟ್ಟದ ಒತ್ತಡವನ್ನು ಹೇರುವಂಥ ಪ್ರಯತ್ನ ಆಗಿತ್ತು. ಲೆಕ್ಕ ಕೊಡಿ ಅಭಿಯಾನ, ಈಗ ಲೆಕ್ಕ ಕೊಡುವ ಅಭಿಯಾನ ಕಾರ್ಯಕ್ರಮ. ಆದರೂ ಕೂಡ ಅವ್ರು ಲೆಕ್ಕ ಕೇಳಿದ್ರು, ಇವ್ರು ಲೆಕ್ಕ ಕೊಡ್ತಾ ಇದ್ದಾರೆ. ಬಟ್ ಭಕ್ತರ ಲೆಕ್ಕ ಸರಿ ಹೋಗ್ತಾ ಇಲ್ಲ. ಇದೆಲ್ಲವೂ ಕೂಡ ಸುಗಮವಾಗಿ ಇರುತ್ತೆ ಅಂತ ಹೇಳಿ ಯಾವ ನಂಬಿಕೆಯೂ ಕೂಡ ಉಳಿದುಕೊಂಡಿಲ್ಲ. ಇವರು ಕೊಡುವ ಲೆಕ್ಕವನ್ನು ಅವರು ಒಪ್ಪೋದಿಲ್ಲ, ಅವ್ರು ಹೇಳೋ ಕಥೆಗಳನ್ನು ಇವ್ರು ಕೇಳೋದಿಲ್ಲ. ಸೊ ಹೀಗಾಗಿ ಎರಡೂ ಕಡೆಗಳಲ್ಲೂ ಹಗ್ಗ ಜಗ್ಗಾಟ ಇದೆ. ವಚನಾನಂದ ಶ್ರೀಗಳು ಕೂಡ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ವಚನಾನಂದ ಶ್ರೀಗಳು ಕೂಡ ಹಣವನ್ನು ಶ್ವಾಸಪೀಠಕ್ಕೆ ಬಳಸಿಕೊಂಡಿದ್ದಾರೆ. ಕೊಡುವಂಥ ಹಣವನ್ನು ಅವರು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಅವರು ಹೇಳ್ತಾ ಇದ್ದಾರೆ, ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರೂ ಸ್ಪಷ್ಟವಾದ ರೀತಿಯಲ್ಲಿ ಉತ್ತರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಎರಡು ಕಡೆಗಳಲ್ಲಿ ನಡೆಯುವ ಜಟಾಪಟಿ ತಾರಕಕ್ಕೇರಿದೆ. ಹಾದಿ ಜಗಳ ಬೀದಿ ಜಗಳ ಅನ್ನುವ ರೀತಿಯಲ್ಲಿ ಬಂದು ನಿಂತುಕೊಂಡಿದೆ. ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ ಇದು. ಪಂಚಮಸಾಲಿ ಸಮುದಾಯ ಜಾಗೃತದ ದಿನ ಇದು. ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರು. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ. ತಂದೆಯವರು 5 ಎಕರೆ ಜಮೀನ ದಾನ ಕೊಟ್ಟರಂತೆ. ಪುಣ್ಯಾತಂದ್ರು ಬಹಳ ದೊಡ್ಡವ್ರು ಕೊಡಬಹುದು ದಾನ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಜಮೀನನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ. ಮಾನ್ಯ ಶಿವಪ್ಪನವರು ಆ ಹೊಲವನ್ನ ಖರೀದಿ ಮಾಡಿಕೊಂಡು ರೈತರ ಕಡೆಯಿಂದ 5 ಲಕ್ಷ ರೂಪಾಯಿ 1 ಎಕರೆ ಅಂತ ಜಮೀನನ್ನ ಖರೀದಿ ಮಾಡಿಕೊಂಡು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರು. ನಮಗೆ ಕೊಡೋ ಹೊತ್ತು ಅವಾಗ ರೈತ ತಿರುಗಿ ಬಿದ್ದ, ಇಲ್ಲ ನಾನು ಕೊಡೋದಿಲ್ಲ, ನಿಮ್ದು ವಾಯ್ದೆ ಮುಗಿದೋಗೈತಿ ಅಂತ ಹೇಳಿ ಮತ್ತೆ 7 ಲಕ್ಷ ರೂಪಾಯಿ ಎಕರೆಯಿಂದ ಆ ಜೊತೆ ಮಾತಾಡ್ಕೊಂಡು ಆ ಜಮೀನನ್ನು ತಗೊಂಡಿದ್ವಿ.
ನಾವು ದುಡ್ಡು ಕೊಡ್ತಾವೆ ಜಮೀನು ಇವ್ರು ಹೆಂಗ್ ದಾನ ಕೊಟ್ರು ಅದು ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳಬೇಕು. ಇಂಥ ಎಲ್ಲ ವಿಷಯಗಳನ್ನ ನಾನು ಬಹಳ ವಿವರವಾಗಿ ನನ್ನ ಈ ಸಭೆಯ ಕೊನೆಯ ಹಂತದಲ್ಲಿ ನಾನು ಹೇಳ್ತೀನಿ ಅಂತ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ಮಾನ್ಯ ಉಮ್ಮಣ್ಣವರು ಇಲ್ಲಿ ಮೇಲೆ ನಡೆಸಿಕೊಡ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲ ಶಿಕ್ಷಣ ಮಾತನಾಡಿ ತಂದೆಯವರು 5 ಎಕರೆ ಜಮೀನು ದಾನ ಕೊಟ್ಟರಂತೆ. ಪುಣ್ಯಾತಂದ್ರು ಬಹಳ ದೊಡ್ಡವ್ರು ಕೊಡ್ಬೋದು ದಾನ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಜಮೀನನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ. ಮಾನ್ಯ ಶಿವಪ್ಪನವರು ಆ ಹೊಲವನ್ನ ಖರೀದಿ ಮಾಡಿಕೊಂಡು ರೈತರ ಕಡೆಯಿಂದ 5 ಲಕ್ಷ ರೂಪಾಯಿ 1 ಎಕರೆ ಅಂತ ಜಮೀನನ್ನ ಖರೀದಿ ಮಾಡಿಕೊಂಡು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರು. ನಮಗೆ ಕೊಡೋ ಹೊತ್ತು ಅವಾಗ ರೈತ ತಿರುಗಿ ಬಿದ್ದ, ಇಲ್ಲ ನಾನು ಕೊಡೋದಿಲ್ಲ, ನಿಮ್ದು ವಾಯ್ದೆ ಮುಗಿದೋಗೈತಿ ಅಂತ ಹೇಳಿ ಮತ್ತೆ 7 ಲಕ್ಷ ರೂಪಾಯಿ ಎಕರೆಯಿಂದ ಆ ಜೊತೆ ಮಾತಾಡ್ಕೊಂಡು ಆ ಜಮೀನನ್ನು ತಗೊಂಡಿದ್ವಿ. ನಾವು ದುಡ್ಡು ಕೊಡ್ತಾವೆ ಜಮೀನು ಇವ್ರು ಹೆಂಗ್ ದಾನ ಕೊಟ್ರು ಅದು ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳಬೇಕು. ಇಂಥ ಎಲ್ಲ ವಿಷಯಗಳನ್ನ ನಾನು ಬಹಳ